ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತೊಂದು ಹೊಸ ವ್ಲಾಗ್ ಥರ್ಸ್ಡೇ ಮತ್ತು ಫ್ರೈಡೇದ್ದು ಒಟ್ಟಿಗೆ 2 ದಿವಸದ್ದು ವ್ಲಾಗ್ ಮಾಡ್ತಾ ಇದ್ದೇನೆ. ಇದೀಗ ಗುರುವಾರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡುವ ಅಂತೇಳಿ ಈ ಟಿ ವಿ ಟೇಬಲ್ ಉಂಟಲ್ಲ, ಅದರಲ್ಲಿ ಎಲ್ಲ ಸಹ ತಂದು ಇಟ್ಟು ಒಂದು ರಾಶಿ ಬೇಡದ ಐಟಮ್ಸ್ ಎಲ್ಲ ಉಂಟು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಅದು ವೈಟ್ ಟೇಬಲ್ ಅಲ್ಲ, ಅದಕ್ಕೆ ಬೇಗ ಧೂಳೆಲ್ಲ ಬೇಗ ಹಿಡಿತದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಒಂದು ಸಲ ಚೆಂದ ಮಾಡಿ ಕ್ಲೀನ್ ಮಾಡುವ ಅಂಥೇಳಿ ಹೀಗೆ ಒಂದೊಂದೇ ಮೂಲೆಯನ್ನು ಕ್ಲೀನ್ ಮಾಡಿಕೊಂಡು ಬಂದರೆ ನಮಗೆ ಸುಲಭ ಆಗ್ತದೆ. ಹೀಗೆ ನೋಡಿದಾಗ ಧೂಳಿರುವುದೆಲ್ಲ ಕಾಣೋದಿಲ್ಲ, ಬಟ್ ಹತ್ತಿರದಿಂದ ನೋಡಿದರೆ ಸರಿ ಒಂದು ಲೇಯರ್ ಧೂಳಿದ್ದಿರ್ತದೆ. ಅದಕ್ಕೆ ಇವತ್ತು ಈ ಟೇಬಲ್ ಮತ್ತು ಇನ್ವರ್ಟರ್ ಇದ್ದು ಹಿಂದೆ ಸೈಡೆಲ್ಲ ಸಹ ತುಂಬ ಧೂಳಾಗಿದೆ. ಅದನ್ನು ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಅದು ಹೇಗಾಗಿದೆ ಅಂತೇಳಿ. ಈಗ ಎಲ್ಲ ಮಳೆ ಅಲ್ಲ, ಒಂಥರ ಗೋಡೆ ಎಲ್ಲ ಬೂಸ್ಟ್ ಬಂದಾಗೆ ಆಗಿದೆ. ಹಾಗೆ ಎಲ್ಲ ಒಂದು ಸಹ ಚೆಂದ ಮಾಡಿ ಒಂದು ಸಲ ಡ್ರೈ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೇನೆ. ಈ ಮ್ಯೂಸಿಕ್ ಸಿಸ್ಟಮ್ ಮೇಲಿರುವ ಬಟ್ಟೆ ಅದು ಒಂಥರ ಲೇಸ್ ಇದ್ದು ಟೇಬಲ್ ಕ್ಲಾತ್, ಅದನ್ನು ನಾನು ಅದಕ್ಕೆ ಮುಚ್ಚಿಟ್ಟಿರ್ತೇನೆ. ಅದಕ್ಕೆ ಅದನ್ನು ಸಹ ಎಲ್ಲ ತೆಗೆದು ಮತ್ತು ಪ್ರಿಂಟರ್ ಇದ್ದು ಕವರ್ ಎಲ್ಲ ತೆಗೆದು ಒಗ್ದಾಕಬೇಕು. ಬಟ್ಟೆ ಹಾಕಿದರೆ ಸಹ ಅದರ ಅಡಿಯಲ್ಲಿ ಧೂಳಿರ್ತದೆ. ಹಾಗೆ ಎಲ್ಲ ಒಂದು ಸಹ ಚೆಂದ ಮಾಡಿ ಕ್ಲೀನ್ ಮಾಡುವ ಅಂತ ಎಣಿಸಿದ್ದೇನೆ. ಇವತ್ತು ಅಡಿಗೆದ್ದೆಲ್ಲ ಮಾಡಲಿಲ್ಲ ನಾನು, ಅಂದರೆ ಶಾರ್ಟ್ಸ್ ಮಾಡಿ ಹಾಕಿದ್ದೇನೆ. ನಿನ್ನೆ ಶಾರ್ಟ್ಸ್ ಮಾಡಿ ಹಾಕಿದ್ದೇನೆ, ಇವತ್ತು ಅದರದ್ದೇ ವಿಡಿಯೋ ಅಂತ ಮಾಡಲಿಲ್ಲ. ಇನ್ನು ಸಂಜೆ ಆದಮೇಲೆ ಸ್ವಲ್ಪ ಪ್ಯಾಕ್ ಮಾಡಲಿಕ್ಕೆಲ್ಲ ಉಂಟು. ನಾವು ಸ್ಯಾಟರ್ಡೆ ಬೆಳಿಗ್ಗೆ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಹಾಗೆ ಅದಕ್ಕೆಲ್ಲ ಪ್ಯಾಕ್ ಮಾಡಬೇಕು. ಮತ್ತೊಂಚೂರು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕುವ ಅಂತೇಳಿದ್ದೇನೆ. ಇದೆಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಫೇಸ್ ಪ್ಯಾಕ್ ಹಾಕಬೇಕು. ಆಮೇಲೆ ನೋಡುವ ಎಂತ ಮಾಡೋದು ಅಂಥೇಳಿ. ಹೀಗೆ ಸಣ್ಣ ಸಣ್ಣ ಕೆಲಸಗಳು ಸುಮಾರುಂಟು, ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಈ ವೈಟ್ ಫರ್ನಿಚರ್ಗಳೆಲ್ಲ ನೋಡಲಿಕ್ಕೆ ತುಂಬ ಚೆಂದ ಆಸ್ಥೆಟಿಕ್ ಆಗಿ ಕಾಣ್ತದೆ. ಆದರೆ ಅದನ್ನು ಹಾಗೆ ವೈಟಾಗಿ ಇಟ್ಕೊಳ್ಳೋದುಂಟಲ್ಲ, ಅದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗ್ತದೆ. ಟೈಮ್ ಟು ಟೈಮ್ ಅದನ್ನು ಕ್ಲೀನ್ ಮಾಡೋದಿದ್ರೆ ಅದು ಕಲರ್ ಸಹ ಡಲ್ ಆಗ್ತದೆ, ಮತ್ತು ವೈಟ್ ಹೋಗಿ ಬ್ರೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು, ಆಗ ಅದು ಒಳ್ಳೆ ಕಂಡೀಷನಲ್ಲಿ ಇರ್ತದೆ. ಈ ಟೇಬಲ್ ನಾವು 6000 ಎಷ್ಟಕ್ಕ ಐಕ್ಯದಿಂದ ತಗೊಂಡದ್ದು. ಇದು ಈ ಟಿ ವಿ ಕೆಳಗೆ ಇಡಲಿಕ್ಕೆ ಪರ್ಫೆಕ್ಟಾಗಿ ಉಂಟು. ಹಾಗೆ ನಾವಲ್ಲಿ ಹೋಗಿ ನೋಡಿ ಎಲ್ಲ ತಗೊಂಡು ಬಂದದ್ದು. ಈಗ ಒಂದು 2 ವರ್ಷ ಆಯಿತು. ಚೆಂದ ಉಂಟು ಟೇಬಲ್, ಒಳ್ಳೆ ಗಟ್ಟಿ ಸಹ ಉಂಟು ಮತ್ತು ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ. ಬೇರೆ ಯಾವ ಸ್ಪೇಸಲ್ಲಿ ಸಹ ಇಟ್ಕೊಳ್ಬೋದು. ನಾವು ನೆಕ್ಸ್ಟ್ ಈಗ ಬೇರೆ ಮನೆಗೆಲ್ಲ ಹೋದರೆ ಅಲ್ಲಿ ಸಹ ಇದನ್ನು ಎಲ್ಲಿಯಾದರೂ ಯೂಸ್ ಮಾಡ್ಬೋದು. ಹಾಗೆ ಅದನ್ನೆಲ್ಲ ಯೋಚನೆ ಮಾಡಿ ತಗೊಂಡದ್ದು. ಈಗ ಇದರ ಕೆಳಗೆದ್ದು ಇದರಲ್ಲಿ ಸಹ ರ್ಯಾಕಲ್ಲಿ ಸಹ ವೈಫೈ ಇದ್ದು ಮತ್ತು ಪ್ಲಗ್ ಎಲ್ಲ ಸಿಕ್ಕಿಸ್ಲಿಕ್ಕೆ ಒಂದು ಮಲ್ಟಿ ಪಿನ್ನಿದ್ದು ಇದೆಲ್ಲ ಉಂಟು. ಅದನ್ನೆಲ್ಲ ಬೇಗ ಧೂಳು ಹಿಡಿತದೆ, ಅದನ್ನೆಲ್ಲ ಆಗಾಗ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಹಾಗೆ ಇವತ್ತು ಅಂಥದ್ದೆಲ್ಲ ಕೆಲಸ ಮಾಡುವ ಅಂತೇಳಿ ಎಣಿಸಿದ್ದೇನೆ. ಈ ಟಿ ವಿ ಮೇಲೆ, ಟಿ ವಿ ಹಿಂದೆ ಅಲ್ಲಿ ಸಹ ಎಲ್ಲ ತುಂಬ ಧೂಳು ಹಿಡಿತದೆ. ಹೀಗೆ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಕೋಲಿನ್ ಸ್ಪ್ರೇ ಮಾಡಿ ಅದನ್ನು ಚೆಂದ ಮಾಡಿ ಟಿಶ್ಯೂ ಪೇಪರಲ್ಲಿ ಮತ್ತೆ ಒರೆಸ್ತೇನೆ. ಆಗ ಎಲ್ಲ ಧೂಳೆಲ್ಲ ಚೆಂದಾಗಿ ಹೋಗ್ತದೆ. ಈಗ ನೋಡಿ, ನಾನಿದು ಇನ್ವರ್ಟರ್ ಹಿಂದೆ ಹೇಳಿದೆ ಅಲ್ಲ, ನೋಡಿ ಅಲ್ಲಿ ವಾಲ್ ಪುಟ್ಟಿ ಹಾಕಿರ್ತಾರಲ್ಲ, ಅದೆಲ್ಲ ಒಂದು ಲೇಯರ್ ಆ ಲೈನಲ್ಲಿ ಎದ್ದಿದೆ. ಅದು ಎಂತಕ್ಕೆ ಹಾಗೆ ಆಯ್ತಂತ ಗೊತ್ತಿಲ್ಲ, ಒಂಥರ ಒಡೆದಾಗೆ ಉಂಟು ಗೋಡೆ. ಮೋಸ್ಟ್ಲಿ ನೀರಿದ್ದು ಮಾಯಿಶ್ಚರ್ ಎಳ್ಕೊಂಡು ಹಾಗೆ ಆಗಿದೆ ಏನೋ. ಅದರ ಕೆಳಗೆ ಫುಲ್ ಒಂಥರ ಬೂಸ್ಟ್ ಬಂದಾಗೆ ಆಗಿದೆ. ಹಾಗೆ ತುಂಬ ದಿವಸದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅದನ್ನು ಕ್ಲೀನ್ ಮಾಡಬೇಕಂತೇಳಿ. ಆ ಓಪನ್ ಆದ ಪ್ಲೇಸನ್ನು ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ, ಅದಿನ್ನು ಬಿದ್ದರೆ ತುಂಬ ಗಲೀಜು ಕಾಣ್ತದೆ. ಅದಕ್ಕೆ ಅದು ಹಾಗೇ ಇರಲಿ. ಅದರ ಕೆಳಗೆ ಬೂಸ್ಟ್ ಬಂದಿದಲ್ಲ, ಅದನ್ನೆಲ್ಲ ತೆಗಿಬೇಕು. ಮತ್ತು ಈ ಇನ್ವರ್ಟರ್ ಇದ್ದು ಬಾಕ್ಸ್ ಸಹ ಹಾಗೆ, ಅದರ ಒಳಗೊಂದಷ್ಟು ಧೂಳಿರ್ತದೆ, ಅದರ ಮೇಲೆ ಸಹ ಅಷ್ಟೇ.
ಅದನ್ನೆಲ್ಲ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ನಂಗೆ ಅಲ್ಲೆಲ್ಲ ಕೈ ಹಾಕಿ ಕ್ಲೀನ್ ಮಾಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಎಲ್ಲಿಯಾದರೂ ಶಾಕ್ ಹೊಡೆದ್ರೆ ಅಥವಾ ಅದೊಂಥರ ಅದರ ಒಳಗೆ ಆ್ಯಸಿಡ್ ಇರ್ತದಲ್ಲ, ಅದು ಮುಟ್ಬಾರ್ದಂತೆ ಕೈಯಲ್ಲಿ. ಹಾಗೆ ಈಗ ಅದರದ್ದು ಎಲ್ಲ ಡ್ರೈ ಕ್ಲಾತಲ್ಲಿ ಚೆಂದ ಮಾಡಿ ಒರೆಸ್ತಾ ಇದ್ದೇನೆ ಧೂಳೆಲ್ಲ. ಹಾಗೆ ಇದೆಲ್ಲ ಆಗಿ ಮತ್ತು ಫುಲ್ ಒಂದು ಸಲ ಗುಡಿಸಿ ಒರೆಸಿ ಎಲ್ಲ ಮಾಡಬೇಕು. ಇನ್ನೊಂದು ದಿವಸ ಕಿಟಕಿದ್ದು ಗ್ಲಾಸ್ ಮತ್ತು ಮೇಲೆ ಫ್ಯಾನ್ ಎಲ್ಲ ಒಂದು ಸಲ ಕ್ಲೀನ್ ಮಾಡಬೇಕು. ಅದೆಲ್ಲ ಕ್ಲೀನ್ ಮಾಡ್ತಾ ಇರ್ತೇನೆ, ಜಾಸ್ತಿ ಧೂಳೆಲ್ಲ ಇಲ್ಲ. ಆದರೆ ಸಹ ಒಂದು ಸಲ ಒಮ್ಮೆ ಕ್ಲೀನ್ ಮಾಡಬೇಕಾದ್ರೆ ಲೈನಲ್ಲಿ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿದರೆ ಒಂದು ಸಲ ಫುಲ್ ಮನೆ ಕ್ಲೀನಾಗಿ ಕಾಣ್ತದೆ. ಈಗ ಅದೆಲ್ಲ ಕ್ಲೀನ್ ಆಯಿತು, ಒರೆಸಿ ಆಯಿತು. ಈಗ ಒಂದು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕುವ ಅಂಥೇಳಿ ನಾನು ಬಂಜಾರಾಸ್ ಬ್ರ್ಯಾಂಡಿದ್ದು ಅದರದ್ದು ಪಪಾಯ ಫೇಸ್ ಪ್ಯಾಕ್ ಬರ್ತದೆ. ಅದು ಮುಲ್ತಾನಿ ಮಿಟ್ಟಿ ಮತ್ತು ಪಪಾಯದ್ದು ಎಕ್ಸ್ಟ್ರಾಕ್ಟ್ ಇರ್ತದೆ. ಅದರದ್ದು ಫೇಸ್ ಪ್ಯಾಕ್ ಹಾಕೋದು. ಈಗೊಂದು 2-3 ಸಲ ಹಾಕಿದ್ದೇನೆ. ತುಂಬ ಸ್ಕಿನ್ ಉಂಟಲ್ಲ ಫುಲ್ ನೈಸ್ ಆಗ್ತದೆ, ಒಂಥರ ಗ್ಲೋ ಬರ್ತದೆ. ಮುಖದಲ್ಲಿ ಟ್ಯಾನ್ ಎಲ್ಲ ಇದ್ದರೆ ಅದೆಲ್ಲ ಹೋಗ್ತದೆ. ಇದನ್ನು ನಾವು ಕೈಗೆ ಸಹ ಎಲ್ಲ ಟ್ಯಾನ್ ಆದಲ್ಲಿ ಎಲ್ಲ ಹಾಕ್ಬೋದು, ಒಳ್ಳೆಯದಾಗ್ತದೆ. ಕಂಟಿನ್ಯೂಸ್ ಆಗಿ ವಾರಕ್ಕೆ 1 ಸಲ ಹಾಕ್ತಾ ಬಂದರೆ ಮುಖ ಎಲ್ಲ ಫುಲ್ ಚೆಂದ ಆಗ್ಬೋದು. ನಾನೀಗೊಂದು 2-3 ಸಲ ಹಾಕಿದೆ, ನನಗೆ ಜಾಸ್ತಿ ಟೈಮ್ ಸಿಕ್ಕುವುದಿಲ್ಲ. ಇದನ್ನು ಹಾಕಿ ಮತ್ತೆ ನೆಕ್ಸ್ಟ್ ಎಂಥ ಕೆಲಸ ಮಾಡಲಿಕ್ಕೆ ಉಂಟಂತ ನೋಡುವ. ಇಸ್ತ್ರಿದ್ದು ಬಟ್ಟೆ ಎಲ್ಲ ಬಂದಿದೆ, ಅದನ್ನೆಲ್ಲ ಅಯನ್ ಮಾಡಿದ್ದನ್ನೆಲ್ಲ ತೆಗೆದು ಹ್ಯಾಂಗರಲ್ಲಿ ಹಾಕಿಡಬೇಕು. ನಾನು ಚರಣಿದ್ದು ಶರ್ಟ್ ಪ್ಯಾಂಟ್ ಅದನ್ನೆಲ್ಲ ಹೊರಗೆ ಅಯನ್ ಮಾಡಲಿಕ್ಕೆ ಕೊಡೋದು. ಒಂದು 15 ಡೇಸಿಗೆ 1 ಸಲ ಕೊಟ್ಟರೆ ಮತ್ತೊಂದು 15 ಡೇಸ್ ಆರಾಮ್ಸೆ ಇರ್ಬೋದು. ಹಾಗೆ ಇನ್ನು ಅದನ್ನೆಲ್ಲ ಅವರ ಕಬಟಲ್ಲಿ ಜೋಡಿಸಿ ಇಡಬೇಕು. ನೋಡಿ, ಇದು ಒಂದು ಫುಲ್ ಬ್ಯಾಗ್ ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಸಹ ಉಂಟು. ಅದನ್ನೆಲ್ಲ ತೆಗೆದು ಹ್ಯಾಂಗರಲ್ಲೆಲ್ಲ ಅರೇಂಜ್ ಮಾಡಿ ಒಂದು ಸಲ ಅವರ ಕಬಟನ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಎಲ್ಲ ಆಚೆ ಈಚೆ ಆಗಿದೆ. ಸಾಕ್ಸ್, ಬನಿಯನ್, ಡ್ರೆಸ್, ಮನೆಗೆ ಹಾಕೋದು ಎಲ್ಲ ಅಡಿ ಮೇಲಾಗಿ ಹೋಗಿದೆ. ಅದು ಮನೆಗೆ ಹಾಕುವ ಡ್ರೆಸ್ ಎಲ್ಲ ಅಡಿಯಿಂದ ಒಂದು ಎಳೆದು ತೆಗೆಯುವುದು, ಆಗ ಮೇಲಿದ್ದು ಇಡೀ ಅಡಿ ಮೇಲಾಗ್ತದೆ. ಅದಕ್ಕೆ ಇವತ್ತು ಕುತ್ಕೊಂಡು ಈಗ ಹೇಗಿದ್ರೆ ಇದು ಮುಖದ್ದೆಲ್ಲ ಡ್ರೈ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅಷ್ಟೊತ್ತಿಗೆ ಇದನ್ನೆಲ್ಲ ಹಾಕಿಟ್ಟು ಆಮೇಲೆ ಕಬಟನ್ನೆಲ್ಲ ಕ್ಲೀನ್ ಮಾಡಿ ಡ್ರೆಸ್ ಯಾವುದೆಲ್ಲ ಬೇಡದಿದ್ದರೆ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಡ್ತೇನೆ. ಮತ್ತು ನಾಳೆ ಹೇಗಿದ್ದರೂ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಅಲ್ಲಿ ಕೊಂಡೋಗಿ ಅಲ್ಲಿ ಹೋದಾಗ ಹಾಕ್ಲಿಕ್ಕೆ ಅಂತೇಳಿ ಅಲ್ಲಿ ತೆಗೆದಿಡ್ತೇನೆ. ಸೊ ಇಲ್ಲಿದ್ದು ಜಾಸ್ತಿ ಬಟ್ಟೆ ಸಹ ಇದಾಗೋದಿಲ್ಲ, ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಜಾಸ್ತಿ ಜಾಗ ಇಲ್ಲ ಅಲ್ಲ, ಸೊ ಒಂಥರ ಅಲ್ಲಲ್ಲಿ ಬಟ್ಟೆಗಳೆಲ್ಲ ಇದ್ದರೆ ಇರಿಟೇಟ್ ಆಗ್ತದೆ. ಅಲ್ಲಿ ಮಂಗಳೂರಲ್ಲಿ ಆದರೆ ಬೇಕಾದಷ್ಟು ಜಾಗ ಉಂಟು, ಅಲ್ಲಿ ಎಷ್ಟು ಬಟ್ಟೆ ಸಹ ಇಟ್ಕೊಳ್ಬೋದು. ಹಾಗೆ ಇದನ್ನೆಲ್ಲ ಈಗ ಅರೇಂಜ್ ಮಾಡಿಡಬೇಕು. ಮತ್ತು ಮಂಗಳೂರಿಗೆ ಹೋಗಲಿಕ್ಕೆ ಪ್ಯಾಕ್ ಮಾಡಬೇಕು. ಮೇಲೆ ಬಟ್ಟೆ ಟೆರೆಸಲ್ಲಿ ಆರಿಸ್ಲಿಕ್ಕೆ ಹಾಕಿದ್ದೇನೆ, ಒಂಥರ ಮೋಡ ಉಂಟು, ನೋಡಬೇಕು. ಮಳೆ ಬರುವಾಗಿದ್ದರೆ ಹೋಗಿ ಅದನ್ನು ತಗೊಂಡು ಬರಬೇಕು ಫಸ್ಟ್. ಹಾಗೆ ಈಗ ಇದನ್ನೆಲ್ಲ ಮಾಡಿ ಮುಗಿಸುವ. ಒಂದ್ಸಲ ಅರೇಂಜ್ ಆದರೆ ಮತ್ತೆ ಎಲ್ಲ ಚೆಂದ ಕಾಣ್ತದೆ. ಮತ್ತು ಒಂದು 15-20 ಡೇಸಿಗೆ ಎಂಥ ಪ್ರಾಬ್ಲಮ್ ಇರೋದಿಲ್ಲ. ಇದೆಲ್ಲ ಅವರದ್ದು ಮೇಲೆ ಎಲ್ಲ ಆಫೀಸಿಗೆ ಹಾಕೋದು ಬಟ್ಟೆ ಇಡ್ತೇನೆ. ಮತ್ತು ಕೆಳಗೆ ಅದರ ಕೆಳಗೆವೇ ಕರ್ಚೀಫ್ಸ್ ಅಂಥದ್ದೆಲ್ಲ ಮತ್ತು ಮನೆಗೆ ಹಾಕೋದು. ಮತ್ತು ಅದರ ಕೆಳಗೆ ವೇಸ್ಟಿಗಳೆಲ್ಲ ಉಂಟಲ್ಲ, ಅದನ್ನೆಲ್ಲ ಚೆಂದ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ. ಸೊ ಇದಿನ್ನೊಂದು 1 ತಿಂಗಳಿಗೆ ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ಟೆ ಬಂದ ಹಾಗೆ ಹ್ಯಾಂಗರಲ್ಲಿ ಹಾಕಿಟ್ರೆ ಆಯಿತು. ಈಗ ನಂದು ಮುಖದ್ದು ಸಹ ಎಲ್ಲ ಫುಲ್ ಡ್ರೈ ಆಗಿದೆ. ಇದನ್ನು ಒಂದು ಸಲ ನೀರು ಹಾಕಿ ಹೀಗೆ ವೆಟ್ ಮಾಡಿಕೊಳ್ಳೋದು. ಆಮೇಲೆ ನನ್ನ ಹತ್ರ ಒಂದು ಯಾವುದೋ ಒಂದು ಫೇಸ್ ವಾಶ್ ತಂದದ್ರದ್ದು, ಅದರಲ್ಲೊಂದು ಸಿಲಿಕಾನ್ ಬ್ರಷಿನ ಹಾಗೆ ಉಂಟು. ಅದರಲ್ಲೊಂದು ಸಲ ಎಲ್ಲ ಚೆಂದ ತಿಕ್ಕಿದರೆ ಉಂಟಲ್ಲ, ಅದು ಎಲ್ಲ ಬೇಗ ವೆಟ್ ಆದದ್ದೆಲ್ಲ ಇಳಿದು ಹೋಗ್ತದೆ. ಮುಖ ಒಂದು ಸಲ ಚೆಂದ ಮಾಡಿ ತೊಳೆದಾಗೆ ಆಗ್ತದೆ. ಹಾಗೆ ಅದರಲ್ಲೊಂದು ಸಲ ಎಲ್ಲ ಬ್ರಷ್ ಮಾಡಿ ಮತ್ತು ನೀರು ಹಾಕಿ ತೊಳಿತೇನೆ. ಸೋಪ್ ಹಾಕೋದಿಲ್ಲ, ಬರೀ ನೀರು ಹಾಕಿ ತೊಳಿತೇನೆ. ಮತ್ತು ನಂದು ಮಾಯಿಶ್ಚರೈಸರ್ ಇದ್ದರೆ ಅದನ್ನು ಹಾಕ್ತೇನೆ.
ಸೊ ಇದೊಂದು ಸೆಲ್ಫ್ ಕೇರ್ ಮಾಡೋದು ಒಳ್ಳೆಯದಾಗ್ತದೆ. ಆಗಾಗ ಮಾಡಿದರೆ ಮುಖ ಸಹ ಕ್ಲೀನಾಗಿರ್ತದೆ. ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಅದೆಲ್ಲ ಬರುವುದಿಲ್ಲ. ಹಾಗೆ ಈಗ ಇದನ್ನೊಂದು ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಾಂದರೆ ಪಾರ್ಲರಿಗೆಲ್ಲ ನಾನು ಹೋಗೋದೇ ಇಲ್ಲ. ಮುಂಚೆ ಎಲ್ಲ ಹೋಗ್ತಾ ಇದ್ದೆ, ಈಗ ಎಲ್ಲ ಹೋಗುವಷ್ಟೆಲ್ಲ ಪೇಷನ್ಸೇ ಇಲ್ಲ. ಮತ್ತು ಅಲ್ಲಿ ಕುತ್ಕೊಳ್ಳುವಷ್ಟು ಸಹ ಪೇಷನ್ಸ್ ಇಲ್ಲ. ನೋಡಿ, ಮುಖ ಎಲ್ಲ ನಂದು ತುಂಬ ಕ್ಲೀನಾಗಿದೆ. ಈಗ ಒಂದು ಮಾಯಿಶ್ಚರೈಸರ್ ಏನಾದರೂ ಹಾಕೋದು. ಅದು ಸ್ವಲ್ಪ ಡ್ರೈ ಆಗ್ತದೆ ಆ ಫೇಸ್ ಪ್ಯಾಕ್ ಹಾಕಿದಾಗ. ಆಗ ಮಾಯಿಶ್ಚರೈಸರ್ ಹಾಕಿದರೆ ಒಳ್ಳೆಯದಾಗ್ತದೆ. ಇದನ್ನೆಲ್ಲ ಮಾಡಿ ಇನ್ನು ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಥವಾ ಊಟ ಮಾಡಿ ಪ್ಯಾಕ್ ಮಾಡುವ ಅಂಥೇಳಿ ನೋಡಬೇಕು. ಸ್ವಲ್ಪ ಅಯನ್ ಸಹ ಮಾಡಲಿಕ್ಕೆ ಉಂಟು. ನನ್ನ ಸಾರಿ ಮತ್ತು ಡ್ರೆಸ್ ಎಲ್ಲ ಅದನ್ನೆಲ್ಲ ಮಾಡಬೇಕೀಗ. ಇದೆಲ್ಲ ನೋಡಿ ಈಗ ಪ್ಯಾಕ್ ಮಾಡಲಿಕ್ಕೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಇನ್ನು ಸೂಟ್ ಕೇಸ್ ಮೇಲೆ ಕಬರ್ಡಲ್ಲಿ ಉಂಟು, ಅದನ್ನು ತೆಗೆದು ಒಮ್ಮೆ ಎಲ್ಲ ಒರೆಸಿಕೊಂಡು ಮತ್ತೆ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಅದಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಅಯನ್ ಎಲ್ಲ ಮಾಡಲಿಕ್ಕೆ ಉಂಟು, ಅದು ಸಹ ಮಾಡಬೇಕು. ಹೊರಗೊಮ್ಮೆ ನೋಡ್ತೇನೆ, ಫುಲ್ ಮೋಡ ಆಗಿದೆ. ಮೇಲೆ ಹೋಗಿ ಬಟ್ಟೆ ಎಲ್ಲ ತಗೊಂಡು ಬರ್ಲಿಕ್ಕೆ ಪುರ್ಸೊತ್ತಿಲ್ಲ, ಜೋರು ಮಳೆ ಸ್ಟಾರ್ಟ್ ಆಯಿತು. ನಾನು ನೋಡಿದಕ್ಕಾಯಿತು, ಇಲ್ಲದಿದ್ದರೆ ಎಲ್ಲ ಚಂಡಿ ಆಗ್ತಿತ್ತು. ಮತ್ತು ಪುನಃ ಮನೆ ಒಳಗೆ ಕಿಟಕಿಯಲ್ಲಿ ಗ್ರಿಲ್ಲಲ್ಲಿ ಎಲ್ಲ ಹಾಕಬೇಕಿತ್ತು. ಇದೊಂದು ಬಿಸಿ ಬಿಸಿಯಾಗಿ ಒಳಗೆ ಬಂತೀನಿ. ಇದನ್ನೆಲ್ಲ ಮರ್ಚಿಟ್ರೆ ಅದು ಸಹ ಕೆಲಸ ಮುಗೀತದೆ. ಆಮೇಲೆ ಅಯನ್ ಮಾಡಿದರೆ ಆಯಿತು. ಸ್ವಲ್ಪವೇ ಇರೋದು ಅಯನ್ ಮಾಡಲಿಕ್ಕೆ, 2 ಬ್ಲೌಸ್, 1 ಸಾರಿ. ಮತ್ತು ನಾಳ್ದು ನಾವು ವಾಪಸ್ ಬಂದ ಮೇಲೆ ಅಕ್ಟೋಬರ್ 1 ತೇಜಸ್ಸಿದ್ದು ಬರ್ಡೇ ಉಂಟು. ಅದಕ್ಕೊಂದು ಡ್ರೆಸ್ ಅಯನ್ ಮಾಡಿಡ್ತೇನೆ. ಅದು ಹಾಕ್ತೇನಾ ಇಲ್ವಾ ಅಂತ ಗೊತ್ತಿಲ್ಲ. ರೆಡಿ ಮಾಡಿಡ್ತೇನೆ, ಅದು ಹಾಕ್ತೇನಾ ಬೇರೆ ಯಾವುದಾದ್ರೂ ಹಾಕ್ತೇನಾ ಅಂತ ಗೊತ್ತಿಲ್ಲ, ಡಿಸೈಡ್ ಮಾಡಲಿಲ್ಲ. ಹಾಗೆ ಯಾವುದಕ್ಕೆ ಸಹ ಒಂದು ರೆಡಿ ಮಾಡಿಡುವ ಅಂಥೇಳಿ ಅದನ್ನೆಲ್ಲ ಇಸ್ತ್ರಿ ಮಾಡಿಡಬೇಕು. ಇದೆಲ್ಲ ಇಸ್ತ್ರಿ ಮಾಡಿ ಮತ್ತು ಪ್ಯಾಕ್ ಮಾಡಿ ಮತ್ತು ಕಿಚನೆಲ್ಲ ಒಂದು ಸಲ, ಇನ್ನು 2-3 ದಿವಸ ಇರುವುದಿಲ್ಲ ನಾವು. ಅದಕ್ಕೆ ಕಿಚನ್ ಸಹ ಎಲ್ಲ ಕ್ಲೀನ್ ಮಾಡಿ, ಫ್ರಿಡ್ಜ್ ಸಹ ಎಲ್ಲ ಒಂದು ಸಲ ಎಂತಾದರೂ ಖಾಲಿ ಮಾಡುವಂಥದ್ದು ಉಂಟಾ, ಹಾಳಾಗುವಂಥದ್ದು ಉಂಟಾ ಅಂತ ನೋಡಿ ಅದನ್ನು ಸಹ ಎಲ್ಲ ಕ್ಲೀನ್ ಮಾಡಿಡಬೇಕು. ನಾಳ್ದು ವಾಪಸ್ ಬಂದ ಮೇಲೆ ಒಂಥರ ಆರಾಮದಲ್ಲಿರುವ ಹಾಗೆ ನೋಡಬೇಕು. ಯಾಕಂದರೆ ನಾವು 30th ಬರೋದು ವಾಪಸ್. ಸೊ ಅಕ್ಟೋಬರ್ 1 ತೇಜಸ್ಸಿದ್ದು ಬರ್ಡೇ. ಆಗ ನಾವು ಬರಬೇಕಾದ್ರೆ ಅಮ್ಮನವರನ್ನು ಸಹ ಕರ್ಕೊಂಡು ಬರ್ತೇವೆ. ಹಾಗೆ ಮತ್ತೆ ಎಲ್ಲ ಗಡಿಬಿಡಿ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕೂಲಾಗಿರಲಿಕ್ಕೆ, ಮತ್ತು ನನ್ನ ಕಸಿನ್ ಸಹ ಬರ್ತಾಳೆ, ಅವಳು ಸಹ ಬರ್ತಾಳೆ. ಹಾಗೆ ಇಂಥ ಬೇರೆ ಎಲ್ಲ ಕೆಲಸ ಇದ್ದರೆ ಮತ್ತು ಅದನ್ನೇ ಮಾಡಿಕೊಂಡು ಕೂತ್ಕೊಳ್ಬೇಕಾಗ್ತದೆ. ಈಗವೇ ಎಲ್ಲ ರೆಡಿ ಮಾಡಿ ಹೋದರೆ ನಾಳ್ದು ಬರಬೇಕಾದ್ರೆ ನಮಗೆ ಸ್ವಲ್ಪ ಫ್ರೀ ಆಗಿರ್ತದೆ. ಅವನ ಬರ್ಡೇ 1 ಮತ್ತು 2 ಎಲ್ಲರೂ ಸಹ ವಾಪಸ್ ಹೋಗ್ತಾರೆ. ಒಂದು 5th year ಇದ್ದು ಬರ್ಡೇ. ಹಾಗೆ ಅವರು ಹಾಲಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ತುಂಬ ಜನವನ್ನು ಕರೆದು. ಹಾಗೆ ಅದೊಂದು ಫಂಕ್ಷನ್ ಸಹ ಉಂಟು. ಆಮೇಲೆ ಮಂಗಳೂರಿಗೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕುಂಟು. ನೆಕ್ಸ್ಟ್ ಅದರದ್ದು ವ್ಲಾಗ್ ಬರ್ತದೆ. ಅದಾದಮೇಲೆ ತೇಜಸ್ಸಿದ್ದು ಬರ್ಡೇ ವ್ಲಾಗ್ ಬರ್ತದೆ. ಹಾಗೆ ಇನ್ನು ಫುಲ್ ಲೈನಲ್ಲಿ ಎಲ್ಲ ಉಂಟು. ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಂತ ಆಗ್ತದೆ, ನಾವು ಹೇಗೆ ಇದ್ದೇವೆ, ಸಿಂಪಲಾಗಿ ಹೇಗೆ ಖುಷಿಯಾಗಿರ್ಬೋದು, ಅದರದ್ದೆಲ್ಲ ವ್ಲಾಗ್ಸ್ ಹಾಕ್ತಾ ಇರ್ತೇನೆ. ಅದನ್ನೆಲ್ಲ ನೋಡ್ತಾ ಇರಿ, ನಿಮಗಿಷ್ಟ ಆಗ್ತದಾ ಅಂತ ಹೇಳಿ. ಹಾಗೆ ಈಗ ಇದೆಲ್ಲ ಇಸ್ತ್ರಿ ಮಾಡುವ. ಈಗ ಆಲ್ರೆಡಿ ಸಂಜೆ ಆಗ್ತಾ ಬಂತು. ಟೈಮ್ ಹೇಗೆ ಪಾಸ್ ಆಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಮಳೆ ಸಹ ಬರ್ತಾ ಉಂಟು ಜೋರು. ಇದು ನೋಡಿ, ಇದೊಂದು ಬ್ಲೂ ಕಲರ್ ಡ್ರೆಸ್. ನನಗೆ 5 years ಆಯಿತು ಕಾಣಬೇಕು. ಈ ಡ್ರೆಸ್ ಚರಣ್ ಬರ್ಡೇಗೆ ಗಿಫ್ಟ್ ಕೊಟ್ಟದ್ದು. ಆ್ಯಕ್ಚುಲಿ ನಂದು 30th ಸೆಪ್ಟೆಂಬರಿಗೆ ಬರ್ಡೇ, ತೇಜಸ್ಸಿದ್ದು 1 ಅಕ್ಟೋಬರಿಗೆ ಬರ್ಡೇ. ಹಾಗೆ ನಮ್ಮದೆಲ್ಲ ಬರ್ಡೇಗಳು ಲೈನಲ್ಲಿ ಬರ್ತದೆ. ನನ್ನ ತಮ್ಮಂದು 28ಗೆ, ಮತ್ತು ಇನ್ನೊಂದು ಕಸನ್ ಇದ್ದು 29ಗೆ, ನಂದು 30th, 1 ತೇಜಸ್ಸಿದ್ದು, 2 ನಂದು ಇನ್ನೊಂದು ಕಸಿನ್ ಇದ್ದು. ಹಾಗೆ ನಮ್ಮದೆಲ್ಲ ಲೈನಲ್ಲಿ ಬರ್ತದೆ. ಒಳ್ಳೆ ಸೆಲೆಬ್ರೇಟ್ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ.
ಆಗ ನನಗೆ ಚರಣ್ ಆ ಡ್ರೆಸ್ ಕೊಟ್ಟಿದ್ದರು. ಅದು ತುಂಬ ಚೆಂದ ಉಂಟು ಡ್ರೆಸ್, ಬೀಬಾ ಬ್ರ್ಯಾಂಡಿದ್ದು. ನನ್ನ ಹತ್ರ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಅಷ್ಟೆಲ್ಲ ಇಲ್ಲ, ಆದರೆ ಅದೊಂದುಂಟು ಡ್ರೆಸ್. ಅವ್ರು ತೆಗೆದುಕೊಡೋದೆಲ್ಲ ಬ್ರ್ಯಾಂಡೆಡೇ, ನಾನೆಲ್ಲ ತೆಗೆದುಕೊಳ್ಳೋದೆಲ್ಲ ಅಷ್ಟೆಲ್ಲ ಕಾಸ್ಟ್ಲಿದೆಲ್ಲ ತಗೊಳ್ಳೋದಿಲ್ಲ, ನನ್ನದೆಲ್ಲ ಲೋಕಲ್ ಬ್ರ್ಯಾಂಡ್. ಹಾಗೆ ಅದೊಂದುಂಟು. ನಂಗೆ ಅದು ಕಲರ್ಸ್ ತುಂಬ ಇಷ್ಟ. ಅದು ಫುಲ್ ಹೀಗೆ ಅಂಬ್ರೆಲ್ಲ ಟೈಪ್, ಒಂದು 5 ಮೀಟರ್ ಬಟ್ಟೆ ಉಂಟೇನು ಅದರಲ್ಲಿ, ನೋಡಬೇಕಾದ್ರೆ ಅದನ್ನು ಹಾಕಬೇಕಂತ ಇದ್ದೇನೆ. ನೋಡುವ ಎಂತ ಆಗ್ತದಂತ. ಈಗ ಇದು ಪ್ಯಾಕ್ ಮಾಡ್ತಾ ಇದ್ದೇನೆ. ಒಂದು ಸೈಡ್ ನನ್ನ ಡ್ರೆಸ್ಗಳು, ಒಂದು ಸೈಡ್ ನಂದನಿದ್ದು ಡ್ರೆಸ್, ಮತ್ತೊಂದು ಕ್ಯಾಮರಾ ಇಟ್ಕೊಂಡಿದ್ದೇನೆ. ಅದು ಚರಣಿದ್ದು ಕ್ಯಾಮರಾ, ಅದರಲ್ಲಿ ಒಳ್ಳೆ ಫೋಟೋ ಬರ್ತದೆ. ಹಾಗೆ ಇನ್ನಾಳ್ದು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ, ಅದರದ್ದೆಲ್ಲ ಫೋಟೋ ತೆಗಿಲಿಕ್ಕೆ. ಮತ್ತು ಆ ರೆಡ್ ಕಲರ್ ಬ್ಯಾಗಲ್ಲಿ ಎಲ್ಲ ಹೀಗೆ ಸ್ಟ್ರೈಟ್ನರ್ ಮತ್ತು ನಂದು ಪೌಡರ್, ಕ್ರೀಮ್ ಅಂಥದ್ದು, ಟೂತ್ ಬ್ರಷ್ ಅಂಥದ್ದೆಲ್ಲ ಐಟಮ್ಸ್ ಎಲ್ಲ ಅದರಲ್ಲಿ ಇಟ್ಕೊಳ್ಳೋದು ನಾನು. ಹಾಗೆ ಇದು ಸಹ ಪ್ಯಾಕ್ ಆಯಿತು. ಇನ್ನು ಗಿಡಗಳೆಲ್ಲ ಉಂಟು, ನಂದು ಎದುರಲ್ಲಿ ಗಿಡ ಉಂಟಲ್ಲ, ಅದನ್ನೆಲ್ಲ ತಗೊಂಡೋಗಿ ಹಿಂದೆ ಬಾಲ್ಕನಿಯಲ್ಲಿ ಇಡಬೇಕು. ಅದಕ್ಕೆಲ್ಲ ಚಂದ ನೀರು ಹಾಕಬೇಕು. ಇನ್ನೊಂದು 2-3 ದಿವಸ ಇರುವುದಿಲ್ಲಲ್ಲ, ಈಗ ದಿನ ಮಳೆ ಬರ್ತದೆ, ಆದರೆ ಬರದಿದ್ದರೆ ಒಂಥರ ಕೆಲವು ಗಿಡ ಎಲ್ಲ ತುಂಬ ಬಾಡಿ ಹೋಗ್ತದೆ. ಅದಕ್ಕೆ ಅದನ್ನೆಲ್ಲ ಹಿಂದೆ ತಗೊಂಡು ಬಂದಿಟ್ಟು ಸರಿ ನೀರು ಹಾಕಿ, ಅದರ ಅಡಿಯಲ್ಲಿ ಪ್ಲೇಟ್ ಇಡ್ತೇವಲ್ಲ, ಅದಕ್ಕೆ ಸಹ ಎಲ್ಲ ಸರಿ ನೀರು ಹಾಕಿ ಇಡಬೇಕು. ಆಗ ಒಂದು 2-3 ದಿವಸಕ್ಕೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ, ಚೆಂದ ಇರ್ತದೆ ಗಿಡ. ಮತ್ತು ನಾವು 30th ವಾಪಸ್ ಬರ್ತೇವೆ. ಆಮೇಲೆ ಬಂದ ಮೇಲೆ ಒಂದು ಸಲ ಸರಿಯಲ್ಲಿ ನೀರು ಬಿಟ್ಟರೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಈ ದಾಸವಾಳದ ಗಿಡ ಎಲ್ಲ ನೀರು ನಾವು ದಿನ ಹಾಕದಿದ್ದರೆ ಅದರ ಮೊಗ್ಗೆಲ್ಲ ಉದುರಿ ಹೋಗ್ತದೆ. ಈಗ ತುಂಬ ಮೊಗ್ಗಾಗಿದೆ. ನಾನು ಮಂಗಳೂರಿಂದ ವಾಪಸ್ ಬರುವಾಗ ಅದೆಲ್ಲ ತುಂಬ ಮೊಗ್ಗು ಅರಳಲಿಕ್ಕಾಗಿರ್ತದೆ. ಆಲ್ರೆಡಿ 2 ಅರಳುವಂಥ ಮೊಗ್ಗುಂಟು. ಅದು ಎಂತ ಮಾಡೋದು, ನನಗೆ ನೋಡಲಿಕ್ಕೆ ಆಗೋದಿಲ್ಲ. ಈಗ ಇದಿಷ್ಟನ್ನು ಸರಿ ನೀರು ಹಾಕಿ ಎಲ್ಲ ತಂದಿಲ್ಲಿಟ್ಟಿದ್ದೇನೆ. ಎದುರಲ್ಲಿ ಬರೀ ಒಂದು ತುಳಸಿ ಗಿಡ ಮತ್ತು ಒಂದು ಮನಿ ಪ್ಲ್ಯಾಂಟ್ ಇದೆ, 2 ಗಿಡ ಇಟ್ಟಿದ್ದೇನೆ ಅಷ್ಟೇ. ಮತ್ತು ಇಲ್ಲಿ ಹಿಂದೆ ಎಲ್ಲ ಸಹ ಒಟ್ಟಿಗೆ ಗಿಡ ಇಟ್ಟು ನೀರು ಹಾಕಿದರೆ ಉಂಟಲ್ಲ, ಅದು ಹ್ಯೂಮಿಡಿಟಿ ಇರ್ತದಲ್ಲ, ಅದಕ್ಕೋಸ್ಕರ ಅದು ಅಷ್ಟು ಬಾಡಿ ಹೋಗೋದಿಲ್ಲ. ಮತ್ತು ಇಲ್ಲಿ ಮಳೆ ಬಂದರೆ ನೀರು ಡೈರೆಕ್ಟ್ ಗಿಡಕ್ಕೆ ಬೀಳ್ತದೆ, ಹಾಗೆ ಗಿಡಕ್ಕೆಲ್ಲ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತೇಳಿ. ಈಗ ನಂದು ಊರಿಗೆ ಹೋಗಬೇಕಾದ್ರದ್ದು ಯಾವಾಗದ್ದು ಸಹ ರೂಟೀನ್ ಇದೊಂದು ಇದ್ದೇ ಇರ್ತದೆ. ಚಂದ ನೀರು ಹಾಕಿ ಬಿಡೋದು, ಮತ್ತೊಂದು 2 ಡೇಸಿಗೆ ಎಂಥ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಇದೊಂದಾದರೆ ನಂದು ಮೇಯ್ನ್ ಎಲ್ಲ ಕೆಲಸಗಳು ಸಹ ಮುಗೀತದೆ. ಮತ್ತು ರಾತ್ರಿ ತಿಂಡಿ ತಿಂದು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿದರೆ ಆಯಿತು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋಗಬೇಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಂದೊಂದು ಲೋಟ ಕಾಫಿ ಕುಡಿದು ಹೊರಡೋದು. ಅದರದ್ದು ವ್ಲಾಗ್ ನಾನು ನೆಕ್ಸ್ಟ್ ಡೇ ಹಾಕ್ತೇನೆ, ಸ್ಯಾಟರ್ಡೇ ಹಾಕ್ತೇನೆ ಅಥವಾ ಸಂಡೇ ಹಾಕ್ತೇನೆ, ನೋಡಬೇಕೆಂತ ಅಂತ. ಮಂಗಳೂರಿಗೆ ಹೋದ್ಮೇಲೆ ಟೈಮ್ ಸಿಗ್ತದಾ ಇಲ್ವಾ ಅಂತ ನೋಡಿಕೊಂಡು ಮತ್ತೆ ಮಾಡ್ತೇನೆ. ಹಾಗೆ ಇದಾಗಿತ್ತು ನಂದು ಇವತ್ತಿದ್ದು ವ್ಲಾಗ್. ಹೇಗಾಗಿದೆ ಅಂತ ಹೇಳಿ. ಇನ್ನೊಂದು ವಿಡಿಯೋ